ಸ್ನೇಹಿತರೆ, ಇದೆ ಬಳ್ಳಾರಿಗೆ ಬಂದ್ವಿ ನಾವು. ಟಪಾಲ್ ಗಣೇಶ್ ಅವ್ರ ಮನೆ ನೋಡಿ ಇದೇನೆ. ನಾನು ಹೇಳೋದು, ಜನಾರ್ದನ್ ರೆಡ್ಡಿ ಈಸ್ ಎ ಇಲ್ಲಿಗಲ್ ಮ್ಯಾನ್. ಅವನ ಅಧಿಕಾರದಿಂದ ಮಾಡಿದಾನ, ಇಲ್ಲ ಅಂಬಲ್ಲ. ನಮ್ಮ IASಗಳು ಅವ್ರಿಗಿಂತ 10% ತಪ್ಪು ಮಾಡ್ತಾ ಇದ್ದಾರೆ. ಈ ನ್ಯಾಯಾಲಯ ತಿರುಗಾಡಿನೇ ಒಂದು 5-6 ಕೋಟಿ ನಾವು ಕಳ್ಕೊಂಡಿರ್ತೀವಿ. ಸುಪ್ರೀಂ ಕೋರ್ಟ್ ಹೋಗಿನ್ರಿ, ಇವ್ರು ಮೈನ್ಸ್ ಬಂದ್ ಮಾಡ್ಲಿಕ್ಕೆ ನಾನು 25 ಲಕ್ಷ ಖರ್ಚು ಮಾಡಿದ್ದೀನಿ. ಏನೋ ದೇವ್ರ ದಯದಿಂದ, ಆ ಭಗವಂತನ ಆಶೀರ್ವಾದ, ಅವ್ನ ತಂದೆ ತಾಯಿ ಆಶೀರ್ವಾದದಿಂದ ನಾನು ಇವತ್ತು ಜೀವಂತವಾಗಿದ್ದೀನಿ. ಇಲ್ಲ ಅಂದಾಗ ಇವ್ರು ಹೊಡೆತಕ್ಕೆ ಯಾವತ್ತೂ ನಾನು ಮೇಲೆ ಹೋಗ್ಬೇಕು. ಪರ್ಮಿಟ್ ಅನ್ನು ಆಂಧ್ರದಲ್ಲಿ ತಗೊಂತಾರ, ಮೈನಿಂಗ್ ಕರ್ನಾಟಕದಲ್ಲಿ ಮಾಡ್ತಾರೆ. 2002 ಈ ಚೈನಾ ಒಲಿಂಪಿಕ್ಸ್ ಬಂತಲ್ಲ ಮೆಟಲ್ ಎಕ್ಸ್ಪೋರ್ಟ್ಗೆ, ಅವಾಗ ಇದ್ದಕ್ಕಿದ್ದಂಗೆ ಮಣ್ಣಿಗೆ 2,500,000 ಬಂತು. ಇವ್ರ ಅದೃಷ್ಟಕ್ಕೆ ಬಳ್ಳಾರಿಗೆ ಹೇಳ್ಬೇಕಾದ್ರೆ ಸುಷ್ಮಾ ಸ್ವರಾಜ್ ಬರ್ತಾರಲ್ಲ ಎಲೆಕ್ಷನ್ಗೆ, ಇಡೀ ಸರ್ಕಾರನ ಅವ್ರ ಮನೆಯಲ್ಲಿದ್ದಂಗೆ ಅಲ್ಲಿದ್ದು ಏನು ಮಾಡ್ತಾರೆ ಅಂದರೆ ಇಡೀ ಸಿಸ್ಟಮ್ನ ಈ ಮೈನಿಂಗ್ ಡಿಸ್ಟ್ರಿಕ್ಟ್ನ ಇರೋ ಮೈನ್ಸ್ನೆಲ್ಲ ಅವ್ರು ಕಂಟ್ರೋಲ್ ತೊಗೊತಾರೆ. ಕಂಟ್ರೋಲ್ ತಗೊಂಡು 60-40 ಅಗ್ರಿಮೆಂಟ್ ಮಾಡ್ಕೊತಾರೆ. ಮೈನ್ ಓನರ್ಗೆ 60, ಇವ್ರು 40. ಅವ್ರ ಮೈನಲ್ಲಿ ಇವರೇ ಅಗ್ರಿಮೆಂಟ್ ಮಾಡಿಕೊಂಡು ಪರ್ಸೆಂಟೇಜ್. ಬಳ್ಳಾರಿ ರೆಡ್ಡಿಗೆ ಜೈಲ್ ಫಿಕ್ಸ್ ಆಯಿತು. ಇಡೀ ದೇಶದ ಸಂಪತ್ತನ್ನು, ನಮ್ಮ ಹೊಸಪೇಟೆ ಬಳ್ಳಾರಿ ಸಂಡೂರಿನ ಉಕ್ಕಿನ ಅದಿರನ್ನು ರಫ್ತು ಮಾಡ್ತಾ, ಅದು ಕದ್ದು ರಫ್ತು ಮಾಡ್ತಾ ದುಡ್ಡು ಮಾಡಿದಂಥ ಬಳ್ಳಾರಿ ರೆಡ್ಡಿಗೆ ಜೈಲಾಗಿದ್ದು ನಿಮಗೆಲ್ಲರೂ ಗೊತ್ತಾಗಿದೆ ಸ್ನೇಹಿತರೆ. ಏನಾಯಿತು, ಏನೇನು ನಡೀತು, ಈ ದೇಶದ ಸಂಪತ್ತನ್ನು, ನಮ್ಮ ನಾಡಿನ ಸಂಪತ್ತನ್ನು ರೆಡ್ಡಿ ಲೂಟಿ ಮಾಡಿರೋದು ಎಷ್ಟು ಅಂತ ಅನ್ನೋದನ್ನು ವಿವರವಾಗಿ ಕೇಳೋಣ. ಈ ಅಕ್ರಮ ಕರ್ಮಕಾಂಡ ಏನೇನು ನಡೀತು ಕೇಳೋಣ ಸ್ನೇಹಿತರೆ. ಸ್ವಾಗತ ನಿಮಗೆ ಉಕ್ಕಿನ ನಗರ ಬಳ್ಳಾರಿಗೆ ಸ್ನೇಹಿತರೆ. ಟಪಾಲ್ ಗಣೇಶ್ ಅವರು ನಮ್ಗೆ ಸಿಗ್ತಾರೆ ಬಳ್ಳಾರಿಲಿ. ಅವ್ರ ಜೊತೆಗೆ ರೆಡ್ಡಿಯ ಕರ್ಮಕಾಂಡಗಳನ್ನೆಲ್ಲ ಒಂದೊಂದಾಗಿ ಕೇಳೋಣ. ಸ್ವಾಗತ. ಸ್ನೇಹಿತರೆ, ಇದೆ ಬಳ್ಳಾರಿಗೆ ಬಂದ್ವಿ ನಾವು. ಬಳ್ಳಾರಿಯ ಗಣೇಶ್ ಕಾಲೋನಿ ಇದು. ಗಣೇಶ್ ಕಾಲೋನಿಯ ಟಪಾಲ್ ಗಣೇಶ್ ಅವ್ರ ಮನೆ ನೋಡಿ ಇದೇನೇನೆ ಸ್ನೇಹಿತರೆ. ಸಿದ್ಧಿನಿಲಯ ಮತ್ತು ತೆಲುಗುನಲ್ಲಿ ಹಾಕಿದ್ದಾರೆ. ಅವ್ರು ತೆಲುಗುನವ್ರು ಇರಬೇಕು. ನಾವು ಒಳಗಡೆ ಹೋಗೋಣ ಬನ್ನಿ. ಸರ್ ನಮಸ್ಕಾರ, ಹೇಗಿದ್ದೀರಿ ಗಣೇಶ್ ಸರ್? ಏನು ನಿಮ್ಮ ಹೆಸರು ಇಟ್ಕೊಂಡ್ಬಿಟ್ಟಿದ್ದೀರಿ? ಗಣೇಶ್ ಕಾಲೋನಿ ಅಂತ ನಿಮ್ಮ ಏರಿಯಾ ಹೆಸರು? ನಾನು ಗಣೇಶ್ ಕಾಲೋನಿ ಇದ್ದೀನಿ. ಅಲ್ಲಿ ನಾನು ನಂದಲ್ಲ, ಅಲ್ಲಿ ಓಕೆ ಸ್ನೇಹಿತರು, ನೋಡಿ ಇವರೇ ಗಣೇಶ್ ಅವರು. ಸರ್ ನಮಸ್ಕಾರ, ಸ್ವಾಗತ ಕಲಾ ಮಾಧ್ಯಮಕ್ಕೆ. ಸರ್ ನಮಸ್ಕಾರ ಸರ್. ಸರ್ ನಿಮ್ಮ ಹಿರಿಯರನ್ನ ತೋರಿಸಿ. ಸರ್, ನಮ್ಮ ತಂದೆಯವರು ಟಿ ನಾರಾಯಣ ರೆಡ್ಡಿ ಅಂತೇಳಿ ಟುಮ್ಟಿ ಭಾಗದಲ್ಲಿ, ಅದೇ 2527 ಅಂತೇಳಿ ML ಲೀಸ್ ಹೋಲ್ಡರು. ಇವರು ನಮ್ಮ ತಂದೆಯವರು ನಾರಾಯಣ ರೆಡ್ಡಿ ಅಂತಾರೆ. ಇವರೇ ನಮ್ಮ ಲೀಸ್ ಹೋಲ್ಡರ್ ಟುಮ್ಟಿ ಭಾಗದಲ್ಲಿ. ನಮ್ಮ ಮನೆ ನೋಡಿ ಇಷ್ಟೇ ಇರೋದು, ನಮ್ಮ ಮನೆ ಇದೇ ಕೆಳಗೆ. ಹಾಂ, ಬಟ್ ನೀವು ಮೈನ್ಸ್ ಓನರೇ? ಮೈನ್ಸ್ ಓನರೇ. ಅಂದರೆ ನಮ್ಮಪ್ಪ ಮೈನ್ಸ್ ಓನರ್ ಮನೇಲಿ ಚಿನ್ನದ ಉಯ್ಯಾಲೆ ಇರುತ್ತೆ. ಇಲ್ರಿ, ನಾವು ಬಡ ಮೈನ್ ಓನರ್ಗಳು ರೀ. ಮೈನ್ ಓನರ್ ಬೇಳೆ, ಮೈನ್ ಓನರ್ ಬಡ ಮೈನ್ ಓನರ್ಗಳು. ನಾವು ಬಡ ಮೈನ್ ಓನರೇ, ಬಡ ಮೈನ್ ಓನರು. ಮೈನ್ಸ್ ಎಲ್ಲ ಬಡವರು ಅಂತ ಇರ್ತಾರ? ನಾವು ಬಡವರೇ ಅಲ್ಲ. ನಮ್ಮ ಅಪ್ಪಗೆ 15 ಮಂದಿ ಮಕ್ಕಳು ರೀ. 15 ಮಂದಿ ಮಕ್ಕಳು ಸಂತಾನ. ನಾವು ನಮ್ಮ ಮೈನ್ ಲೀಸನ್ನು ಭಾಳಷ್ಟು ವರ್ಷ ನಾವು ನಿಂದಿಸಿಡ್ತೀವಿ. ನಾವು ಈ ಭೂಮಿನಾಗ ನಮಗೆ ಇನ್ವೆಸ್ಟರ್ಸ್ ಯಾರೋ ಬರ್ತಾರೆ, ಇನ್ವೆಸ್ಟರ್ಸಿಂದ ಹಣ ತೊಗೊತೀವಿ. ಹಣ ತೊಗೊಂಡು ನಾವು ಸರ್ಕಾರಕ್ಕೆ ಏನೇನು ರಾಯಲ್ಟೀಸ್ ಕಟ್ಟಬೇಕೋ ಎಲ್ಲ ಕಟ್ತೀವಿ. ಏನು ರಾಜ್ಯ ಸರ್ಕಾರಕ್ಕೆ, ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತೇಳಿ 76 ಲಕ್ಷ ನಾವು ಸಾಲ ಮಾಡಿ ಕಟ್ತೀವಿ. 76 ಲಕ್ಷ. ಅದೇ ಹೇಳೋದು, ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಆದಂಥ ಏರಿಯಾವನ್ನು ಇವರು ಬದಲಾವಣೆ ಮಾಡಿದ್ದಾರೆ ಅಂತೇಳಿ. ನಮ್ಮ ಅಪ್ಪರಿಗೆ 15 ಮಕ್ಕಳು, ಸಂತಾನ ಜಾಸ್ತಿ, ಎಲ್ಲರಿಗೆ ಖರ್ಚು ವೆಚ್ಚಗಳು ಇರ್ತಾವಲ್ಲ. ಹಾಗಾಗಿ ನಾವೇನು ದೊಡ್ಡ ಬಡ ಮೈನ್ ಓನರ್, ನಾವೇನು ಶ್ರೀಮಂತ ಮೈನ್ ಓನರ್ಸ್ ಅಲ್ಲ. ಶ್ರೀಮಂತ ಮೈನ್ ಓನರ್ ಗಾಲಿ. ನಮ್ಮ ಅಪ್ಪರು ಕೂಡ 1956 ಮೈನಿಂಗ್ ಫೀಲ್ಡಲ್ಲಿ ಇದ್ದಾರೆ. ಅವಾಗ ಹೆಚ್ಚಿನ ವ್ಯಾಲ್ಯೂಸ್ ಇಲ್ಲ, ಅದಕ್ಕೆ ಹೆಚ್ಚಿನ ರೇಟ್ ಇಲ್ಲ. ರೇಟ್ ಇರೋ ಟೈಮ್ನಲ್ಲಿ ನಮಗೆ ಲೀಸ್ಗಳು ಮುಗಿದೋಗಿದ್ವು, ಎಕ್ಸ್ಪೈರ್ ಆಗಿದ್ವು. ನಾವು ಲೀಸ್ ತೊಗೊಂಬೋ ಟೈಮ್ನಲ್ಲಿ ಇವ್ರು ಬಂದರು. ನಮ್ಮ ಅದೃಷ್ಟಕ್ಕೆ ಇವ್ರು ಬಂದು ನಮ್ಮ ಇದನ್ನೇ ಅಂದರೆ ಏನು, ನಮ್ಮ ಮೇಲೆ ಬರಬೇಕಾ, ಆ ವಿರುದ್ಧ ಹೋರಾಟ ಮಾಡಲಿಕ್ಕೆ ಒಂದು ಕಡೆ ಸರ್ವೋಚ್ಚ ನ್ಯಾಯಾಲಯ ಪ್ರಕರಣಗಳು ದಾಖಲಿಸಿ, ಒಂದು ಕಡೆ ಹೈಕೋರ್ಟು, ಒಂದು ಕಡೆ ಕೆಳ ನ್ಯಾಯಾಲಯದಲ್ಲಿ. ಈ ನ್ಯಾಯಾಲಯ ತಿರುಗಾಡಿನೇ ಒಂದು 5-6 ಕೋಟಿ ನಾವು ಕಳ್ಕೊಂಡಿರ್ತೀವಿ. ಹೌದು, ಸುಮ್ಮನೆ ನ್ಯಾಯಾಲಯದಲ್ಲಿ ಪ್ರಕರಣಗಳು ಇವ್ರ ವಿರುದ್ಧ ಹೋರಾಟ ಮಾಡಬೇಕಂದ್ರೆ ರೊಕ್ಕ ಅಡ್ವೊಕೇಟ್ಗಳು ಸುಮ್ಮನೆ ಮಾಡ್ತಾರೆ ಅಂದರೆ ಕೇಸ್. ಸುಪ್ರೀಂ ಕೋರ್ಟ್ವರೆಗೆ ಹೋಗಿನ್ರಿ. ಇವ್ರು ಮೈನ್ಸ್ ಬಂದ್ ಮಾಡಲಿಕ್ಕೆ ನಾನು 25 ಲಕ್ಷ ಖರ್ಚು ಮಾಡಿದ್ದೀನಿ 2009ರಲ್ಲಿ. ಅಲ್ಲ, ನಾನು ಹೇಳೋದು, ಒಬ್ಬ ದೊಡ್ಡ ವ್ಯಕ್ತಿನ ತಗೊಳ್ಕೋಬೇಕಂದ್ರೆ ಅಷ್ಟು ಈಸಿ ಅಲ್ಲ. ಏನೋ ದೇವ್ರ ದಯದಿಂದ, ಆ ಭಗವಂತನ ಆಶೀರ್ವಾದ, ಅವ್ನ ತಂದೆ ತಾಯಿ ಆಶೀರ್ವಾದದಿಂದ ನಾನು ಇವತ್ತು ಜೀವಂತವಾಗಿದ್ದೀನಿ. ಇಲ್ಲ ಅಂದಾಗ ಇವ್ರು ಹೊಡೆತಕ್ಕೆ ಯಾವತ್ತೂ ನಾನು ಮೇಲೆ ಹೋಗ್ಬೇಕು. ಎದಕ್ಕಂದ್ರೆ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ರು, ಸಾಕಷ್ಟು ಪ್ರಕರಣ ದಾಖಲಿಸಿದ್ರು, ಯಾವುದಕ್ಕೂ ಲೆಕ್ಕ ಮಾಡಿಲ್ಲ. ಟಪಾಲ್ ಅಂದರೆ ನೋಡ್ರಿ, ನಮ್ಮ ಫೋರ್ ಫಾದರ್ಸು ಬ್ರಿಟಿಷ್ ಪೀರಿಯಡ್ನಲ್ಲಿ, ಸರ್ವಿಸ್ ಓರಿಯೆಂಟೆಡ್ ಬ್ರಿಟಿಷ್ ಪೀರಿಯಡ್ನಲ್ಲಿ ಕುದುರೆಗಳ ಮೇಲೆ ಟಪಾಲ್ ಹಂಚ್ತಾಯಿದ್ರು. ಅದಕ್ಕೋಸ್ಕರ ಟಪಾಲ್ ಎಂಬ ವಿಷಯ, ಆ ಹೆಸರು ಹಂಗೆ ಬಂದಿದೆ, ಸರ್ನೇಮ್. ನಮ್ಮ ಹಿನ್ನೆಲೆ ಆ್ಯಕ್ಚುಲಿ ನಮ್ಮ ಫಾದರ್ಸು 1956 ಮೈನಿಂಗ್ ಲೀಸ್ ಹೋಲ್ಡರ್ಸು. ಈ ಬಳ್ಳಾರಿ ಭಾಗದ ಟುಮ್ಟಿ ಅರಣ್ಯ ಪ್ರದೇಶ ಅಂತೇಳಿ ಆಂಧ್ರ ಕರ್ನಾಟಕ ಡಿವೈಡ್ ಆಗ್ತೈತೆ ಈ ಬಳ್ಳಾರಿ ರಿಸರ್ವ್ ಫಾರೆಸ್ಟಲ್ಲಿ. ಆಂಧ್ರ ಭಾಗದಲ್ಲಿ ನಮ್ಮ ಗ್ರ್ಯಾಂಡ್ ಫಾದರ್ ಲೀಸ್ ಹೋಲ್ಡರ್, ಅಂದರೆ ಸಿದ್ದಾಪುರ ಗ್ರಾಮದಲ್ಲಿ, ಮಲ್ಪನಗುಡಿ ಗ್ರಾಮದಲ್ಲಿ
ಆಗಿನ ಕಾಲಕ್ಕೆ 56 ಸ್ಟೇಟ್ ರಿಯಾಗ್ನೇಷನ್ ಆಗಿದ್ದು ಕೂಡಲೇ ಅಲ್ಲಿ ಲೀಸ್ ಹೋಲ್ಡರ್, ಮತ್ತು ವಿಟ್ಲವಾಪುರ ಟುಮ್ಟಿಯಲ್ಲಿ ಕೂಡ ಲೀಸ್ ಹೋಲ್ಡರ್. ನಮ್ಮ ತಂದೆಯವರು 1969 ಟುಮ್ಟಿ ಭಾಗದಲ್ಲಿ ಲೀಸ್ ಹೋಲ್ಡರು, 99 acres. ಟೋಟಲಿ ನಮ್ಮ ಫಾದರ್ಸು ಗ್ರ್ಯಾಂಡ್ ಫಾದರ್ಸು ಎಲ್ಲ ಮೈನ್ ಲೀಸ್ ಹೋಲ್ಡರ್ಸು. ಅವಾಗ ಅವರು ಮಾಡೋ ಟೈಮ್ನಲ್ಲಿ ಈ ಐರನ್ ಓರು MMTC ಕಾಂಟ್ರಾಕ್ಟ್ ಅಂತೇಳಿ MMTCಗೆ ಸಪ್ಲೈ, ಅದೇ ಮಿನರಲ್ಸ್ ಮೆಟಲ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಅದು ಸರ್ಕಾರದ ಸ್ವಾಮ್ಯದ ಕಂಪನಿ, ಸೆಂಟ್ರಲ್ ಗೌರ್ಮೆಂಟ್ ಸಂಸ್ಥೆ. ಆ ಸಂಸ್ಥೆಗೇ ಐರನ್ ಓರು ಸಪ್ಲೈ ಮಾಡ್ತಾ ಇದ್ದಿದ್ದು ಆಗಿನ ಕಾಲದಿಂದ ಮೊನ್ನೆವರೆಗೆ. ಈ ಚೈನಾ ಬೂಮ್ ಬರ್ಲಿಕ್ಕೆ ಮುಂಚೆ MMTC ಸಪ್ಲೈಯರ್ಸೇ ಆಲ್ಮೋಸ್ಟ್ ಬಳ್ಳಾರಿ ಜಿಲ್ಲೆಯಲ್ಲಿ ಎಲ್ಲ ಮೈನರ್ಸು ಸಪ್ಲೈ ಆಫ್ ದಿ MMTC. ಅಂದರೆ ಸರ್ ಕ್ಷಮೆ ಇರಲಿ, ಈಗ ನೀವು ನಿಮ್ಮ ಕುಟುಂಬನೂ ಕೂಡ ಮೈನಿಂಗ್ನವರೇ? ಹೌದು. ಬಟ್ ಮಾಡ್ತಾ ಇದ್ದಿದ್ದು ಯಾರಿಗೆ? MMTC ಸರ್ಕಾರ, ಕೇಂದ್ರ ಸರ್ಕಾರ. ಅದು ಒಂದು ಅಗ್ರಿಮೆಂಟ್ ಮಾಡ್ಕೊತಿದ್ರು ಮೈನ್ ಓನರ್ ಹತ್ರ. ನಮ್ಮದು ಕಾಂಟ್ರಾಕ್ಟು 63 ಗ್ರೇಡ್ ಬಂದರೆ 63 ಗ್ರೇಡ್ ಕಾಂಟ್ರಾಕ್ಟ್ ಅಂತ ಐರನ್ ಓರು, ನಾವು 63 ಗ್ರೇಡ್ನೇ ಸಪ್ಲೈ ಮಾಡಬೇಕು. 64 ಗ್ರೇಡ್ ಬಂದರೆ 64 ಕಾಂಟ್ರಾಕ್ಟು. ಆ ಒಂದು ಗ್ರೇಡು ಒಳಗೆ ಬಂದರೆ ಪೆನಾಲ್ಟಿ ಕ್ಲಾಸ್ ಇತ್ತು ಅವಾಗಿನ ಪೀರಿಯಡ್ನಲ್ಲಿ. ಪೆನಾಲ್ಟಿ ಕ್ಲಾಸಲ್ಲಿ ನಮಗೆ ಟ್ರಾನ್ಸ್ಪೋರ್ಟ್ ರೊಕ್ಕ ಒಂದು ಬರ್ತಿತ್ತು. ಮೈನಿಂಗ್ ಎಕ್ಸ್ಕವೇಷನ್ ಮಾಡಿದ್ದು ಮತ್ತು ಲೋಡಿಂಗ್ ಮಾಡಿದ್ದು ಅವೆಲ್ಲವೂ ರೊಕ್ಕ ಪೆನಾಲ್ಟಿಗೆ ಹೋಗ್ತಿದ್ದು. ಆವಾಗ ಮೈನಿಂಗ್ನಲ್ಲಿ ಕಷ್ಟ ನಷ್ಟ ಲಾಭ ಎರಡೂ ಇದ್ದವು, ಲಾಭ ನಷ್ಟಗಳು ಎರಡೂ ಇದ್ದವು. ರೇಟು ಒಂದು 64.1 ಗ್ರೇಡ್ ಬಂದಾಗಿನ ನಮ್ಗೆ ಹೆಚ್ಚಿನ ರೇಟ್ ಸಿಗ್ತಿತ್ತು, ವ್ಯಾಲ್ಯೂ ಸಿಗ್ತಿತ್ತು. ಆವತ್ತಿನ ಕಷ್ಟ ನಷ್ಟಗಳಿದ್ದವು. ಇವತ್ತು ಈ ಮೈನಿಂಗ್ ಭೂಮಿಗೆ ಯಾವಾಗ ಹೆಚ್ಚಿನ ಬೆಲೆ ಬಂದಿದೆ ಅಂದರೆ ಚೈನಾ ಭೂಮಿ 2002ರಲ್ಲಿ ಬರ್ತದೆ. ಚೈನಾ ಒಲಿಂಪಿಕ್ಸ್ಗೆ ಈ ಐರನ್ ಓರು ಚೈನಾದವರು ಖರೀದಿ ಮಾಡ್ತಾರೆ. ಚೈನಾ ಒಲಿಂಪಿಕ್ಸ್ಗೆ, ಅಲ್ಲಿ ಒಲಿಂಪಿಕ್ಸ್ ಇದಕ್ಕೆ ಒಲಿಂಪಿಕ್ಸ್ ಅಲ್ಲ, ಆವಾಗ ಆ ಒಲಿಂಪಿಕ್ಸ್ಗೆ ಐರನ್ ಓರು ಅತಿ ಹೆಚ್ಚಿನ ಅಲ್ಲಿ ಐರನ್ ಓರು ಬೆಳಕೆ ಬೇಕಾಗ್ತದೆ ಸ್ಟೀಲ್ ಇಂಡಸ್ಟ್ರಿಗೆ. ಅಲ್ಲಿ ರೇಟು ಇದ್ದಕ್ಕಿದ್ದಂಗೆ ಹಿಂದೆ ನಮ್ಮ ಗ್ರ್ಯಾಂಡ್ ಫಾದರ್ಸು ಮಾಡೋ ಟೈಮ್ನಲ್ಲಿ MMTC ಓನ್ಲಿ ಲಂಪಿ ಓರ್ ಅಂತೇಳಿ ಎಷ್ಟು 20 mm to 40 mm ಮೆಟೀರಿಯಲ್ ತೊಗೊತಾ ಇತ್ತು MMTC ಅವರು. ಅದಕ್ಕೆ ರೇಟು ಭಾಳ ಸ್ಮಾಲ್ ರೇಟ್ ಅವತ್ತಿನ ರೇಟಲ್ಲಿ. ಅದು ಆ ಪೀರಿಯಡ್ನಲ್ಲಿ ಮಾಡಿದಂಥ ಮಣ್ಣು ಅವಾಗ ವ್ಯಾಲ್ಯೂ ಇದ್ದಿಲ್ಲ. ಮಣ್ಣೆಲ್ಲ ಡಂಪ್ ವೇಸ್ಟ್ ಡಂಪ್ ಅಂತೇಳಿ ವೇಸ್ಟ್ ಹಾಕಿ ಡಂಪ್ ಮಾಡ್ತಾಯಿದ್ರು. ಅದಕ್ಕೆ ಏನಾಗ್ಬಿಡ್ತಂದರೆ ಇದು ಚೈನಾ ಬೂಮ್ ಬಂದಾಗ ಅತಿ ಹೆಚ್ಚಿನ ರೇಟ್ ಬಂತು. ನಮ್ಮ ಗ್ರ್ಯಾಂಡ್ ಫಾದರ್ ಮಾಡೋ ಟೈಮಲ್ಲಿ ಮೈನಿಂಗಿಗೆ ಹೆಚ್ಚಿನ ರೇಟ್ ಇದ್ದಿಲ್ಲ. ಅವಾಗ ಓನ್ಲಿ 5 ರೂಪೀಸ್ ಮಾರ್ಜಿನು 4 ರೂಪೀಸ್ ಮಾರ್ಜಿನ್ ಕೂಡ ಮೈನಿಂಗ್ ಮಾಡಿದ್ದು ಈ ದಿವಸಗಳಿದ್ದಾವೆ. ಎಷ್ಟಕ್ಕೆ? ಅಲ್ಲೇ ಅವತ್ತು ಅಲ್ಲ, ನಮ್ಮ ತಂದೆಯವರು ಮಾಡೋ ಟೈಮ್ನಲ್ಲಿ ಹೇಳ್ತಾಯಿದ್ರು 20 ರೂಪಾಯಿ ಟನ್ನಲ್ಲಿದ್ದ ಸ್ಟಾರ್ಟ್ ಮಾಡ್ಯಾರ ಅವರು ಮಾರ್ಕೆಟ್ ಐರನ್ ಓರು. ಆಮೇಲೆ ನಾನು ನೋಡ್ದಂಗೆ ನಾನು ಈ 93ರಲ್ಲಿ ಮೈನಿಂಗ್ ಫೀಲ್ಡ್ ಬಂದೆ, ನಮ್ಮ ತಂದೆಯವ್ರ ಮೈನ್ಸ್ ಫೀಲ್ಡ್ಗೆ. ಅವಾಗ ಕೂಡ 280 ರೂಪಾಯಿ 300 ರೂಪಾಯಿ ಇತ್ತು ಅಷ್ಟೇ. ಇದು ದೊಡ್ಡ ರೇಟ್ ಅಲ್ಲ, ಪಟ್ಟನ್ನು. ಹೌದು, ಎದಕ್ಕಂದರೆ ರೇಟ್ ಅವತ್ತು ಮಣ್ಣಲ್ಲ ಕಲ್ಲು, ಅವಾಗ ಮಣ್ಣು ವ್ಯಾಲ್ಯೂ ಇದ್ದಿಲ್ಲ, ಮಣ್ಣು ತೊಗೊಂತಾನೇ ಇದ್ದಿಲ್ಲ. ಒಂದು ಗಟ್ಟಿ ಕಲ್ಲಿರುತ್ತೆ. 20 mm to 40 mm ಮೆಟೀರಿಯಲ್ ಓನ್ಲಿ MMTC. ಅದು ಕೂಡ ಗ್ರೇಡ್ ಮೆಟೀರಿಯಲ್. ಅದೇ ಹೇಳ್ತೀವಿ, ನಾವು ಏನು ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತೀವೋ ಆ ಗ್ರೇಡ್ ಬರಬೇಕು. ಆ ಗ್ರೇಡ್ ಬಂದಿಲ್ಲ ಅಂದರೆ ಪೆನಾಲ್ಟಿ ಆಗ್ತಿದ್ರು. ಅವತ್ತಿಂದ ಭಾಳ ಕಷ್ಟಗಳಿದ್ವು. ಮೈನಿಂಗ್ ಅಂದರೆ ಏನು ಸುಲಭವಾದ ಮೈನಿಂಗ್ ಅಲ್ಲ, ಲಾಭ ನಷ್ಟಗಳು ಇದೆ ಅಂತ ಹೇಳ್ತಾ ಇದ್ದೀನಿ. ಕೆಲವು ಅದೃಷ್ಟಕ್ಕೆ ಕೆಲವು ಮೈನ್ ನಡೆಸೋದು ಏರಿಯಾಗಳು ಚೆನ್ನಾಗಿದ್ದು ಗ್ರೇಡ್ ಕ್ವಾಲಿಟಿ ಚೆನ್ನಾಗಿ ಬರ್ತಾಯಿತ್ತು, ಅಂಥವ್ರು ದುಡಿದಿದ್ದಾರೆ ಕ್ವಾಲಿಟಿ ಇದ್ದವರು. ಮೈನಿಂಗ್ ಫೀಲ್ಡ್ಗೆ ಏನು ಸ್ಮೇರ್ ಗೋರ್ಪಡೆ ಅಂತವರು ಆಗಿನ ಕಾಲಕ್ಕೆ ರಾಜವಂಶಸ್ಥರವರು, ಯಾರು ಗೋರ್ಪಡೆ ಫ್ಯಾಮಿಲಿ, MB ಗೋರ್ಪಡೆ ಅವರು ಮ್ಯಾಂಗ್ನೀಸ್ ಓನರು. ನನ್ನ ಕೇಳಿದಾಗಿನ ಅವರು ಭಾಳಷ್ಟು ಏರಿಯಾ ಸರೆಂಡರ್ ಮಾಡಿದ್ದಾರೆ, ಸರ್ಕಾರಕ್ಕೆ ಸರೆಂಡರ್ ಮಾಡಿದ್ದಾರೆ. ಆ ಭಾಗದಲ್ಲಿ ಸರೆಂಡರ್ ಮಾಡಿದ್ದಕ್ಕೆ ಭಾಳಷ್ಟು ಮೈನ್ ಓನರ್ಗಳು ಉಟ್ಕೊಂಡ್ರು. ಅದೇ ಗೋರ್ಪಡೆಯವರು ಅವತ್ತು ಸರೆಂಡರ್ ಮಾಡಿದಂಗೆ ಅವರೇ ಲೀಸ್ ತೊಗೊಂಡಿದ್ದಾಗಿನ ಇವತ್ತು ಅವರು ಆ ಭಾಗದಲ್ಲಿ ದೊಡ್ಡ ಶ್ರೀಮಂತರು ಇಂಥ ಅಲ್ಲ, ಈ ದೇಶಕ್ಕೆ ಶ್ರೀಮಂತರಾಗ್ತಿದ್ರು. ಸೊ ಗೋರ್ಪಡೆ ಫ್ಯಾಮಿಲಿ ಪೋಸ್ಟ್ ಇಂಡಿಪೆಂಡೆನ್ಸ್ ಸರೆಂಡರ್ ಮಾಡ್ತಿದ್ದು ಭೂಮಿನ. ಹೌದು, ಅದು ಇದು ಬರ್ತದಲ್ಲ, ಒಂದು ರೂಲ್ಸ್ ಬರ್ತದಲ್ಲ, 1980 ಫಾರೆಸ್ಟ್ ಆ್ಯಕ್ಟ್ ಬರ್ತದೆ. ಫಾರೆಸ್ಟ್ ಆ್ಯಕ್ಟ್ ಬಂದಮೇಲೆ ಭಾಳಷ್ಟು ರೂಲ್ಸು ರೆಗ್ಯುಲೇಷನ್ ಬರ್ತದೆ. ಅವಾಗ ಅಷ್ಟು ಲ್ಯಾಂಡ್ ತೊಗೊಂಡ್ರೆ ಅದಕ್ಕೆ ಡೆಟೆಂಟ್ ಕಟ್ಟಬೇಕು, ಅದಕ್ಕೆಲ್ಲ ಟ್ಯಾಕ್ಸ್ ಕಟ್ಟಬೇಕು. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಸರೆಂಡರ್ ಮಾಡಿದ ಏರಿಯಾಗಳು ಬೇರೆಯವರು ಮತ್ತೆ ಲೀಸ್ ಅಪ್ಲೈ ಮಾಡಿ ಕಾನೂನು ಚೌಕಟ್ಟಲ್ಲಿ ಲೀಸ್ ತೊಗೊತಾರೆ. ಅದು ಬೇರೆ ಮಾತು. ಅವಾಗ ಅವರು ಸರೆಂಡರ್ ಮಾಡೋ ಟೈಮಲ್ಲಿ ರೇಟ್ ಇದ್ದಿಲ್ಲ, ಮೈನಿಂಗಿಗೆ ರೇಟ್ ಇದ್ದಿಲ್ಲ. ಪಾಪ ರೇಟ್ ಇದ್ರಾಗಿನ ನಾನು ಅದೇ ಹೇಳೋದು ಭಾಳಷ್ಟು ಮಂದಿಗೆ, ಗೋರ್ಪಡೆಯವರು ಎಷ್ಟು ಸೌಮ್ಯದ ವ್ಯಕ್ತಿಗಳು ಅಂದರೆ ಒಂದು ಕಡೆ ಮಿನಿಸ್ಟರ್ ಆಗಿದ್ದರೂ ಕೂಡ ಅವರು ಇಂಡಸ್ಟ್ರಿ ಅವತ್ತಿಗೆ ಅವ್ರಿಗೆ ಇಂಡಸ್ಟ್ರಿ ಕೈಯಲ್ಲಿತ್ತು, ಇಂಡಸ್ಟ್ರಿಯಲ್ಲಿ ಕೈ ಹಾಕ್ತಿದ್ದಿಲ್ಲ ಅವರು. ಇಂಡಸ್ಟ್ರಿ ಅದ್ರ ಪಾಟಿಗೆ ಅದು ನಡೀತಾ ಇತ್ತು. ಮಿನಿಸ್ಟರ್ ಆಗಿ ಎಲ್ಲಿ ದಬ್ಬಾಳಿಕೆ ಇಲ್ಲ ಅವ್ರದ್ದು, ಸ್ಮೂತ್ ಗೋಯಿಂಗ್. ಅಲ್ಲ, ಅವರು ರಾಜಮನೆ ತನತಾನೇ ಅವರು ಅಧಿಕಾರಿಗಳು ಹಂಗೆ ಮಾಡಿದ್ರು ಪಾಪ.
ರಾಜವಂಶಸ್ಥರು ಅಧಿಕಾರ ಬಂದು ಹೆಂಗೆ ಮಾಡ್ತಾರೋ ಅದೇ ಥರ ಮಾಡಿದ್ದಾರೆ ಪಾಪ ಅವರು. ರಾಯಲಾಗಿ ಇದ್ದವರು ಅವರು, ದಾನ ಧರ್ಮ ಅವ್ರು ಎಷ್ಟೋ ಮಾಡಿದ್ದಾರೆ. ನಾನು ಅದಕ್ಕೋಸ್ಕರ ಗೋರ್ಪಡೆಗೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಬಂದಾರಲ್ಲ ಅವ್ರಿಗೆ ಎಲ್ಲೆಲ್ಲಿ ಕಂಪೇರ್ ಮಾಡಬಾರ್ದು. ಅವ್ರ ಜೀವನ ಶೈಲಿ ಬೇರೆ, ಇವ್ರ ಜೀವನ ಶೈಲಿ ಬೇರೆ. ನಾನು ಹಾಗಾಗಿ ಈ ಮೈನಿಂಗಿಗೆ ಯಾವಾಗ ಈ ಆ ರೀತಿ ನೀವು 93ನಲ್ಲಿ ಮೈನಿಂಗಿಗೆ ಬಂದಾಗಲೂ ಕೂಡ ಬರೀ 253 ರೂಪಾಯಿ ಅಷ್ಟೇ 280-300 ರೂಪಾಯಿ ಒಳಗೆ ಇತ್ತು ಪರ್ ಟನ್. ಅವಾಗ ಈ ರೇಟ್ ಇದ್ದಕ್ಕಿದ್ದಂಗೆ ರೇಟ್ ಜಾಸ್ತಿ ಆಗಿರೋದು 94 ಮೇಲೆ ಸ್ವಲ್ಪ ಸಣ್ಣಗೆ ಬೆಳೀತು ಅಂತ 600-700 ಬಂತು. 2002 ಈ ಚೈನಾ ಒಲಿಂಪಿಕ್ಸ್ ಬಂತಲ್ಲ ಮೆಟಲ್ ಎಕ್ಸ್ಪೋರ್ಟ್ಗೆ, ಅವಾಗ ಇದ್ದಕ್ಕಿದ್ದಂಗೆ ಮಣ್ಣಿಗೆ 2,500 ಬಂತು. 2,500 ಬಂತು ಮಣ್ಣಿಗೆ. ಮಣ್ಣು ತಗೊಂಬೋರಿಲ್ಲ. ಯಾವಾಗ ಹೆಚ್ಚಿನ ಅಮೂಲ್ಯವಾದ ರೇಟ್ ಬಂತಂದರೆ 2002 ಚೈನಾ ಒಲಿಂಪಿಕ್ಸ್ ಸ್ಟಾರ್ಟ್ ಆಯಿತು, ಎಕ್ಸ್ಪೋರ್ಟ್ ಆಯಿತು. ಎಕ್ಸ್ಪೋರ್ಟ್ ಯಾವಾಗ ಶುರು ಆಯಿತು ಅವಾಗ ರೇಟ್ ಬಂತು. ಆ ರೇಟ್ ಬಂದಿದ್ದು ಇವ್ರ ಅದೃಷ್ಟ. ಸೊ ಮಣ್ಣಿಗೆ 2,500 ಅಂದರೆ ಇದು ಕಲ್ಲಿಗೆ ಎಷ್ಟು? ಅಲ್ಲ, ಕಲ್ಲುಗೆ ಡಿಮ್ಯಾಂಡ್ ಕಡಿಮೆ ಆಯಿತು. ಆ್ಯಕ್ಚುಲಿ ಎಕ್ಸ್ಪೋರ್ಟೆಲ್ಲ ಆಗ್ತಿದ್ದು ಮೊನ್ನೆ, ಕಲ್ಲು ಆಗ್ತಿದ್ದಿಲ್ಲ. ಕಲ್ಲನ್ನು ಕೂಡ ಪುಡಿ ಮಾಡ್ತಿದ್ರು, ಕಲ್ಲನ್ನು ಕೂಡ ಫೈನ್ಸ್ ಆಗಿ ಮಾಡಿ ಕಳಿಸ್ತಾಯಿದ್ರು. ನಿಮ್ಮ ಕಾಲದಲ್ಲಿ ಬರೀ ಕಲ್ಲು ಏನು ಡಿಫ್ರೆನ್ಸ್ ಅದು? ಈಗ ಮಣ್ಣು ಕಲ್ಲು ಏನು ಡಿಫ್ರೆನ್ಸು? ಅಲ್ಲಲ್ಲ, ಟೆಕ್ನಾಲಜಿ ಇದಾಗ್ತೈತೆ. ಟೆಕ್ನಾಲಜಿ ಬಳಕೆಯಲ್ಲಿ ಐರನ್ ಓರ್ನ ಫೈನ್ಸಲ್ಲಿ ಐರನ್ ತಗೊಂಬೋ ಟೆಕ್ನಾಲಜಿ ಬರ್ತದಲ್ಲ, ಇಂಡಸ್ಟ್ರಿ ಡೆವಲಪ್ ಆಗ್ತಾವ, ಟೆಕ್ನಾಲಜಿ ಡೆವಲಪ್ ಆಗ್ತದೆ. ಅವಾಗ ಲಂಪ್ಸ್ಗೊಂದೇ ಮಾರ್ಕೆಟ್ ಇತ್ತು. ಅವಾಗ ಟೆಕ್ನಾಲಜಿ ಬದಲಾವಣಾದ್ಮೇಲೆ ಇಂಡಸ್ಟ್ರಿಗೆ ಮಣ್ಣಿನಿಂದನೇ ಅವರು ಪೆಲೆಟ್ಸ್ ಪ್ಲ್ಯಾಂಟ್ಸು, ಈ ಸ್ಟೀಲ್ ತೆಗಿಯೋದು ಅವೆಲ್ಲವು ಟೆಕ್ನಾಲಜಿಯಲ್ಲಿ ತೆಗಿತಾ ಇದ್ದರು. ನನಗೆ ಟೆಕ್ನಾಲಜಿ ನಾರ್ಮ್ಸ್ ಅಷ್ಟು ಗೊತ್ತಿಲ್ಲ, ಟೆಕ್ನಾಲಜಿಯಲ್ಲಿ ಹೋಗಿದೆ ಅಷ್ಟೇ. ಅಂದರೆ ಸರ್, ನೀವು ಹೇಳ್ತೀರ ಅರ್ಥ ಮಾಡ್ಕೊಂಡಿದ್ದು, ನೀವು ಈಗ ಬಳ್ಳಾರಿ ರೆಡ್ಡೀಸ್ ಬರೋವರೆಗೂ ಐರನ್ ಓರ್ ಎಕ್ಸ್ಪೋರ್ಟ್ ಆಗ್ತಿರಲಿಲ್ಲ. ಐರನ್ ಓರ್ ಅಂದರೆ MMD ಥ್ರೂ ಹೋಗ್ತಾಯಿತ್ತು. MMDC ಅವ್ರು ಮಾಡ್ತಾಯಿದ್ರು. ನಾವು ಓನರ್ಸ್ ಮಾಡ್ತಿದ್ದಿಲ್ಲ, MMDC ಅವ್ರು ಮಾಡ್ತಾಯಿತ್ತು. ಹೌದು, ಕಾಂಟ್ರಾಕ್ಟ್ ಅದೇ ಹೇಳ್ತಾ ಇದ್ದಿಲ್ಲ. ಕಾಂಟ್ರಾಕ್ಟ್ MMDC ಅದು ಕಾಂಟ್ರಾಕ್ಟ್. ನಿಮ್ದು ಏನು ಗ್ರೇಡ್ ಬರ್ತೋ ಆ ಗ್ರೇಡೇ ಬರಬೇಕು. ಭಾಳ ಸಿಸ್ಟಮ್ಸ್ ಇದ್ದವು ಅವಾಗ. ನಾನು ಅದೇ ಹೇಳ್ದೆ, ಅವತ್ತು ಲಾಭ ಇದ್ದಾವೆ, ನಷ್ಟ ಇದ್ದಾವೆ. ನಷ್ಟ ಅಂದರೆ ಏನು, ಪೆನಾಲ್ಟಿ ಕ್ಲಾಸ್ ಕಟ್ಟೋಕಾಲಕ್ಕೆ ಮನೆಗಳಲ್ಲಿ ಅವತ್ತು ಏನು ಸಪ್ಲೈ ಮಾಡಿತ್ತು 5,000 ಟನ್ 10,000 ಟನ್, ಅದಕ್ಕೆ ಪೆನಾಲ್ಟಿ ಬಂದ್ರಾಗಿನ ನಾವು ಮಾಡಿ ಸಪ್ಲೈ ಮಾಡಿದ್ದು ನಮಗೆ ₹1 ಮಾಡ್ತಿದ್ದರು. ಅವತ್ತು ಮನೆಯಲ್ಲಿ ದೊಡ್ಡ ಸಮಸ್ಯೆಗಳು ಆಗ್ತಿದ್ವು, ಆರ್ಥಿಕ ಸಂಕಷ್ಟಗಳು, ಸಮಸ್ಯೆಗಳು. ಅದೇ ಗ್ರೇಡ್ ಪಾಸ್ ಆದಾಗಿನ ಖುಷಿಯಾಗಿರ್ತಿದ್ವಿ, ಅಂದರೆ ರೊಕ್ಕ ಬರ್ತಾಯಿತ್ತು. ಹಾಗಾಗಿ ನಾನು ಅದಕ್ಕೆ ಲಾಭ ನಷ್ಟಗಳಿದ್ದವು. ರೆಡ್ಡಿಯವರು ಲಾಭ ನಷ್ಟ ನೋಡಿಲ್ಲ, ಒನ್ಲಿ ಲಾಭ ನೋಡ್ಯಾರ ಅವರು. ನಾನು ಅದನ್ನೇ ಹೇಳ್ತಾರಲ್ಲ, ಡಂಪ್ಸ್ಗಾದಂಥ ಆಗದಂಥ ಮಣ್ಣನ್ನು ಅವ್ರು ಮಾರಾಟ ಮಾಡಿ ಹಣ ನೋಡಿಕೊಂಡ್ರು. ನಾವು ಡಂಪ್ಸ್ಗೆ ಮಣ್ಣು ಹಾಕಿದ್ದೀವಿ ಆ ಪೀರಿಯಡ್ನಲ್ಲಿ, ಅವ್ರ ಅದೃಷ್ಟ. ನಮಗೆ ಅದೇ ಹೇಳ್ತೀನಲ್ಲ, ನಮ್ಗೆ ಲೀಸ್ಗಳು ಮುಗಿದೋಗಿದ್ದು. ನಾವು ಲೀಸ್ಗಳು ಕಷ್ಟಪಟ್ಟು 2004 ನಂತರ ನಮ್ಗೆ ಇನ್ವೆಸ್ಟರ್ಸ್ ಬಂದರು. ನಾವು ಮತ್ತೆ ರಿನ್ಯೂವಲ್ ಪ್ರಾಸೆಸ್ ಮಾಡಿಕೊಂಡು ಆ ಒಂದು ಇದರಲ್ಲಿ ಸ್ಟೇಜ್ 1 ಸ್ಟೇಜ್ 2 ಕ್ಲಿಯರೆನ್ಸ್ ತೊಗೊಂಡು ನಾವು ತಗೊಂಡ ಮೇಲೆ ಈ ರೆಡ್ಗಳು ಬಂದ ಮೇಲೆ ಇವೆಲ್ಲವೂ ಏನು ಸ್ಟಾರ್ಟ್ ಆಗ್ತವೆ, ಗೊಂದಲಗಳು ಸ್ಟಾರ್ಟ್ ಆಗ್ತವೆ. ಹಾಗಾದರೆ ರೆಡ್ಡಿಗಳು ಈ ಫೀಲ್ಡಿಗೆ ಬಂದಿದೆ ಅಲ್ಲ, ಅದನ್ನೇ ಹೇಳೋದು. ರೆಡ್ಡಿಗಳು 2002ರಲ್ಲಿ ನಮ್ಮ ಬಳ್ಳಾರಿ ಭಾಗದಲ್ಲಿ GRR ಮೈನ್ಸ್ ಅಂತೇಳಿ ಹಿಂದೆ ರಾಮಮೋಹನ್ ರೆಡ್ಡಿ ಅಂತೇಳಿ ಒಂದು ಲೀಸ್ ಹೋಲ್ಡರ್ ಇದ್ದ. ಓಬಳಾಪುರ ಭಾಗದಲ್ಲಿ 25 ಹೆಕ್ಟರ್ಸ್ ಅವರು ಲೀಸ್ ಹೋಲ್ಡರ್ಲಿ ಇದ್ದ. ಅವರು ಲೀಸ್ ಅವಾಗ 2002ರಲ್ಲಿ ಇವರು ಒಂದು ರೇಟ್ಗೆ ಖರೀದಿ ಮಾಡ್ತಾರೆ ಅವ್ರ ಲೀಸನ್ನು. ಜನಾರ್ದನ್ ರೆಡ್ಡಿ ಅವರು ಖರೀದಿ ಮಾಡ್ಕೊಂಡು ಮೈನಿಂಗ್ನ ತಗೊತಾರೆ. GRR ಇದನ್ನು ಇವರು ಸಂಸ್ಥೆಗೆ ಟ್ರಾನ್ಸ್ಫರ್ ಮಾಡ್ಕೊತಾರೆ. ಅಂದರೆ ಓಬಳಾಪುರ ಮೈನಿಂಗ್ ಸಂಸ್ಥೆ ಅಂತ ಹೇಳಿ ಸ್ಥಾಪನೆ ಮಾಡಿ ಟ್ರಾನ್ಸ್ಫರ್ ಮಾಡಿಕೊಂಡು ಆ ಲೀಸ್ ಇವ್ರ ಅದೃಷ್ಟಕ್ಕೆ ಬಳ್ಳಾರಿಗೆ ಹೇಳ್ಬೇಕಾದ್ರೆ ಸುಷ್ಮಾ ಸ್ವರಾಜ್ ಬರ್ತಾರಲ್ಲ ಎಲೆಕ್ಷನ್ಗೆ, ಸೋನಿಯಾ ಗಾಂಧಿ ಸುಷ್ಮಾ ಸ್ವರಾಜ್ 98, 99 ಅವಾಗ ಎಲೆಕ್ಷನಲ್ಲಿ ಸೋಲ್ತಾರೆ ನಮ್ಮ ಸುಷ್ಮಾ ಸ್ವರಾಜ್. ಸೋನಿಯಾ ಗಾಂಧಿ ಗೆಲ್ತಾರೆ. ಇವರು ಸುಷ್ಮಾ ಸ್ವರಾಜಲ್ಲಿ ಹತ್ರ ಭಾಳ ನೆಂಟಿಡ್ಕೊತಾರೆ. ಇವರು ಹೆಂಗೆ ನೆಂಟಿಡ್ಕೊಂಡು ಸೆಂಟ್ರಲ್ ಲೀಡರ್ಸ್ ಒಂದೇ ಸಲ ಇವ್ರಿಗೆ ಪರಿಚಯ ಆಗ್ತಾರೆ. ಅವಾಗ ಎಲೆಕ್ಷನಲ್ಲಿ ಅವ್ರಿಗೆ ಭಾಳ ಮೊಬೈಲೈಸ್ ಮಾಡ್ತಾರೆ. ಅವ್ರ ಚಪ್ಪಲಿ ಕೂಡ ಏನಂತ ಒರೆಸಿ ಕಾಲಿಗೆ ಚಪ್ಪಲಿ ಹಾಕ್ತಾಯಿದ್ರು. ಮತ್ತು ವರ್ಷ ವರಮಹಾಲಕ್ಷ್ಮಿ ಹಬ್ಬ ಬಂದರೆ ನಮ್ಮ ಸುಷ್ಮಾ ಸ್ವರಾಜ್ ಬಳ್ಳಾರಿ ಅವ್ರ ಮನೆಗಳು ಬರ್ತಾಯಿದ್ರು ವರಮಹಾಲಕ್ಷ್ಮಿ ಪೂಜೆಗೆ. ಈ ಥರ ಇವ್ರಿಗೆ ನೆಂಟು ಪ್ರಾರಂಭ ಆಗ್ತೈತೆ. ಆಮೇಲೆ ಇವ್ರಿಗೆ 2002ರಲ್ಲಿ ಎಲ್ಲೋ ಸುಷ್ಮಾ ಸ್ವರಾಜ್ ಲೀಕ್ ಮಾಡಿರ್ಬೋದು. ಈ ಮೈನಿಂಗ್ ಎಕ್ಸ್ಪೋರ್ಟಿಗೆ ಭಾಳ ಬೂಮ್ ಬರ್ತಾಯಿದೆ. ಅವಾಗ ಗ್ಲೋಬಲೈಸೇಷನ್ ಒಂದು ಫ್ರೀ ಆಗಿಬಿಡ್ತಲ್ಲ ಎಕ್ಸ್ಪೋರ್ಟು ಇಂಪೋರ್ಟು. ಆ ಪೀರಿಯಡಲ್ಲಿ ಎಲ್ಲೋ ಒಂದು ಕಡೆ ಮಾಹಿತಿ ಕೊಟ್ಟಿರ್ಬೋದು. ಹಾಗಾಗಿ ಅವ್ರು ಮೈನಿಂಗ್ ಉದ್ಯಮಕ್ಕೆ ಬರ್ತಾರೆ. ಉದ್ಯಮಕ್ಕೆ ಬಂದು ಏನು ಮಾಡ್ತಾರೆ, ನಮ್ಮ
ಅಲ್ಲ, ಅಷ್ಟಕ್ಕೆ ಮುಂಚೆ ಎನೋಬಲ್ ಇಂಡಿಯಾ ಸಂಸ್ಥೆ ಅಂತೇಳಿ ಅವರು ಏನು ಬಳ್ಳಾರಿಯಲ್ಲಿ ಎನೋಬಲ್ ಇಂಡಿಯಾ ಸಂಸ್ಥೆ ಸ್ಥಾಪನೆ ಮಾಡಿದರು. ಚಿಟ್ ಫಂಡ್ ಕಂಪನಿ ಅದು, ಎನೋಬಲ್ ಇಂಡಿಯಾ ಅಂತೇಳಿ ಜನಾರ್ದನ್ ರೆಡ್ಡಿ ಅವರು. ಆ ಒಂದು ಚಿಟ್ ಫಂಡಲ್ಲಿ ಭಾಳಷ್ಟು ಮಂದಿಗೆ ಹಣ ಕಟ್ಸ್ಕೊಂಡು ರೊಕ್ಕ ಕೊಟ್ಟಿರೋ ರೀಪೇಮೆಂಟ್ ಆಗಿಲ್ಲ ಅಂತೇಳಿ ಭಾಳಷ್ಟು ಸುದ್ದಿಗಳು ಪತ್ರಿಕಾ ಮಾಧ್ಯಮದಲ್ಲೂ ಭಾಳಷ್ಟು ಸುದ್ದಿಗಳು ಬಂದಿದ್ದಾವೆ. ಅವ್ರಿಗೆಲ್ಲ ಮೋಸ ಮಾಡಿದಾನ, ಅವ್ರಿಗೆಲ್ಲ ಹಣ ಕೊಟ್ಟಿಲ್ಲ ಅಂತೇಳಿ. ಮತ್ತು ಮೈನಿಂಗ್ ರೊಕ್ಕ ಬಂದ ಮೇಲೆ ಕೆಲವ್ರಿಗೆ ರೊಕ್ಕ ಕೊಟ್ಟಿದ್ದಾನೆ, ಕೆಲವ್ರಿಗೆ ರೊಕ್ಕ ಕೊಟ್ಟಿಲ್ಲ ಎಂಬುದುಗಳು ಅಪಾದನೆ ಇದೆ ಅವ್ರ ಮೇಲೆ. ಇವ್ರ ಅದೃಷ್ಟಕ್ಕೆ ಅದೇ ಹೇಳ್ತಾ ಇದ್ದೀನಿ ನಾನು. ಒಂದು ಕಡೆ ಅಧಿಕಾರ ಬರ್ತೈತೆ, ಏನು ಒಂದು ಕಡೆ ಮೈನಿಂಗ್ ಬರ್ತೈತೆ. ಇನ್ನು ಅಷ್ಟಕ್ಕಿಂತ ಮೇಲವಾಗಿ ಇವರು ಹೂಯಿ ಜನಾರ್ದನ್ ರೆಡ್ಡಿ ಅಂತೇಳಿ ಈ ಕುಮಾರಸ್ವಾಮಿ ಮೇಲೆ ಇವರು ಸಮ್ಮಿಶ್ರ ಸರ್ಕಾರದಲ್ಲಿ ಒಂದು ಅಲಿಗೇಷನ್ ಮಾಡ್ತಾರೆ ನೋಡಿ. 150 ಕೋಟಿ ಅಲಿಗೇಷನ್. ಕುಮಾರಸ್ವಾಮಿ ಅವರು ಬ್ರೈಬ್ ತೊಗೊತಾ ಇದ್ದಾರೆ ಈ ಭಾಗದಲ್ಲಿ ಮೈನೋರ್ಸ್ ಎತ್ತರ ಅಂತೇಳಿ ಒಂದು ದೊಡ್ಡ ಅದನ್ನು ಒಂದು ಡೂಪ್ಲಿಕೇಟ್ ಸಿಡಿ ಬಿಡ್ತಾರೆ. ಸಿಡಿ ಬಿಟ್ಟು ನಮ್ಮ ಜನಾರ್ದನ್ ರೆಡ್ಡಿ ಅವರು ಅವ್ರ ಮನೆ ಮುಂದೆ ನ್ಯಾಷನಲ್ ಮೀಡಿಯಾ, ಎಂಟೈರ್ ಮೀಡಿಯಾ, ಏನು ಸ್ಟೇಟ್ ಮೀಡಿಯಾ, ನ್ಯಾಷನಲ್ ಮೀಡಿಯಾ ಎಲ್ಲರನ್ನೂ ಕಳಿಸಿ ಅವತ್ತೊಂದು ದಿವಸ ಕುಮಾರಸ್ವಾಮಿ ಪ್ರೆಸೆಂಟ್ CM ಅವತ್ತೊಂದು ದಿವಸ 2006 ಅನ್ಕೊಳ್ತೀನಿ ಸಮ್ಮಿಶ್ರ ಸರ್ಕಾರದಲ್ಲಿ ಒಂದು ಸಿಡಿ ಬಿಡುಗಡೆ ಮಾಡಿ, ಮತ್ತು ಯಾರು ನಮ್ಮ ದೇವೇಗೌಡರು ಅವತ್ತು ಮಾಜಿ ಪ್ರಧಾನಿ ಮಗ ಅಲ್ಲ ಇವರು ಏನು ಮಾಡ್ತಾರೆ ಅಂದರೆ ಜನಕ್ಕೆ ಒಂದು ಮೆಸೇಜ್ ಕೊಡ್ತಾರೆ. ಅಂದರೆ ಹೂ ಈಸ್ ಜನಾರ್ದನ್ ರೆಡ್ಡಿ ಅಂತ ಪರಿಚಯ ಮಾಡ್ಕೊಳ್ಲಿಕ್ಕೆ ಅದು ಡೂಪ್ಲಿಕೇಟ್ ಸಿಡಿ ಬಿಟ್ಟು ಅವ್ರು ಪರಿಚಯ ಮಾಡ್ಕೊತಾರೆ, ಇಡೀ ದೇಶಕ್ಕೆ ಪರಿಚಯ ಆಗ್ತಾರೆ. ಏನಂತ ಹೇಳ್ತಾರೆ ಸಿಡಿ ಏನದು? ಅದು ಸಿಡಿ ಅದೇ 150 ಕೋಟಿ ಕುಮಾರಸ್ವಾಮಿ ಅವರು ಈ ಮೈನಿಂಗ್ನಲ್ಲಿ ಲಂಚ ತೊಗೊತಾ ಇದ್ದಾರೆ ಅಂತೇಳಿ ಒಂದು ಯಾವುದೋ ಒಂದು ಚೆನ್ನಿಗೋಪ್ಪ ಅವರು ಫಾರೆಸ್ಟ್ ಮಿನಿಸ್ಟರ್ ಇರ್ತಾರಲ್ಲ, ಇವರು ಕೂಡ ಒಂದು ಹೇಳಿಕೆ ಡೂಪ್ಲಿಕೇಟ್ ಸಿಡಿ ಮಾಡಿ ಆ ಒಂದು ಸಿಡಿಯನ್ನೇ ಅವರು CBIಗೆ ಇದು ಪ್ರೋಬ್ ಆಗ್ಬೇಕಂತೇಳಿ ನ್ಯಾಯಾಲಯದಲ್ಲಿ ಕೂಡ ಒಂದು ರಿಟ್ ಫೈಲ್ ಮಾಡ್ತಾರೆ. ಮತ್ತು ರಿಟ್ ಫೈಲ್ ಮಾಡಿದವರು ಇವರೇ ರಿಟ್ ವಾಪಸ್ ತೊಗೊತಾರೆ ಜನಾರ್ದನ್ ರೆಡ್ಡಿ. ಅಂದರೆ ಜನನ್ನ ಏನು ಮಾಡ್ತಾರೆ ಅಂದರೆ ದೊಡ್ಡ ಹೆಸರು ಹೇಳಿ ದೊಡ್ಡವ್ರನ್ನ ತೆಗೆದುಕೊಂಡ್ಬಿಟ್ರೆ ದೊಡ್ಡ ಪ್ರಪಂಚಕ್ಕೆ ಹೆಸರಾಗ್ತೈತೆ. ಹೂ ಈಸ್ ಜನಾರ್ದನ್ ರೆಡ್ಡಿ ಅಂತ ಪರಿಚಯ ಆಗ್ತಾನೆ. ಆಮೇಲೆ ಎಲ್ಲರೂ ಜನ ಭಯಭ್ರಾಂತರಾಗ್ತಾರಲ್ಲ. ಅಂದರೆ ಅವತ್ತೊಂದು ದಿವಸ ಮಾಜಿ ಪ್ರಧಾನಿ ಮಗ ಕುಮಾರಸ್ವಾಮಿ ಅವರು ಅವತ್ತೊಂದು ದಿವಸ ಪ್ರೆಸೆಂಟ್ CM ಅಂಥವ್ರನ್ನೇ ಎದುರಾಕೊಂಬಿಟ್ಟಾನ ನಮ್ಮ ಜನಾರ್ದನ್ ರೆಡ್ಡಿ ಅಂದರೆ ಜನ ಭಯಭ್ರಾಂತರಾಗ್ತಾರೆ. ಆ ಭಯದ ಅಲ್ಲಿದ್ದ ಸ್ಟಾರ್ಟ್ ಮಾಡ್ತಾನೆ ಎಲ್ಲ ಕಡೆ. ಅದು ಮೊದಲು ಟ್ರಂಪ್ ಕಾರ್ಡ್ ಅದು. ಆಮೇಲೆ ಇವ್ರು ಏನು ಮಾಡ್ತಾರೆ, ಇವರು ನಮ್ಮ ಅಧಿಕಾರ ಬರೋದು BJP ಸರ್ಕಾರ ಒಂದು ಅಧಿಕಾರ ಬರ್ತದಲ್ಲ 2008 ಪೂರ್ಣ ಅಧಿಕಾರ ಬರ್ತದೆ. ಆ ರೋಲ್ಗೆ ಇವರು 2000 ಸಮ್ಮಿಶ್ರ ಸರ್ಕಾರದಲ್ಲಿ ಇವರು ಏನು ಇಲ್ಲಿಗಲಾಗಿ ಮೈನಿಂಗ್ನಲ್ಲಿ ದುಡಿದಂಥ ಹಣ ಈ BJP ಸರ್ಕಾರ ಬರಲಿಕ್ಕೆ ಪ್ರಮುಖರಾಗ್ತಾರೆ ಅವರು ಜನಾರ್ದನ್ ರೆಡ್ಡಿ ಅವರು. 2008ರಲ್ಲಿ ಇವರು ಅಧಿಕಾರ ತೊಗೊಂಡ್ಬಿಡ್ತಾರಲ್ಲ ಸ್ವಂತ, ಇವರೇ ಮಿನಿಸ್ಟರ್ ಆಗ್ತಾರೆ. ಜನಾರ್ದನ್ ರೆಡ್ಡಿ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು, ಟೂರಿಸಮ್ ಮಿನಿಸ್ಟ್ರು, ಮತ್ತು ಶ್ರೀರಾಮುಲು ಒಬ್ಬ ಹೆಲ್ತ್ ಮಿನಿಸ್ಟ್ರು, ನಮ್ಮ ಕರುಣಾಕರ್ ರೆಡ್ಡಿ ರೆವಿನ್ಯೂ ಮಿನಿಸ್ಟ್ರು, ಮತ್ತು ಸೋಮಶೇಖರ್ ರೆಡ್ಡಿ ಏನು KMF ಚೇರ್ಮನ್ನು. ಈ ಥರ ಎಂಟೈರ್ ಸಿಸ್ಟಮ್ ಅವ್ರ ಮನೆಗೆ ಬರ್ತೈತೆ. ಅವ್ರ ಮನೆಗೆ ಸಿಸ್ಟಮ್ ಬಂದಮೇಲೆ ಎಲ್ಲರೂ ಭಯಭ್ರಾಂತರಾಗ್ತಾರೆ. ಅಂದರೆ ಇಡೀ ಸರ್ಕಾರನ ಅವ್ರ ಮನೆಯಲ್ಲಿದ್ದಂಗೆ. ಅಲ್ಲಿದ್ದು ಏನು ಮಾಡ್ತಾರೆ ಅಂದರೆ ಇಡೀ ಸಿಸ್ಟಮ್ನ ಈ ಮೈನಿಂಗ್ ಡಿಸ್ಟ್ರಿಕ್ನಲ್ಲಿ ಇರೋ ಮೈನ್ಸ್ನೆಲ್ಲ ಅವ್ರು ಕಂಟ್ರೋಲ್ ತೊಗೊತಾರೆ. ಬಳ್ಳಾರಿ ಡಿಸ್ಟ್ರಿಕ್ನಾಗಿರೋ ಮೈನಿಂಗ್ನೆಲ್ಲ ಕಂಟ್ರೋಲ್ ತೊಗೊಂಡು 60-40 ಅಗ್ರಿಮೆಂಟ್ ಮಾಡ್ಕೊತಾರೆ. 60-40 ಅಂದರೆ ಮೈನ್ ಓನರ್ಗೆ 60, ಇವ್ರು 40. ಅವ್ರ ಮೈನಲ್ಲಿ ಇವರೇ ಅಗ್ರಿಮೆಂಟ್ ಮಾಡಿಕೊಂಡು ಪರ್ಸೆಂಟೇಜ್ 60-40, 50-50 ಇವೆಲ್ಲವೂ ಲೋಕಾಯುಕ್ತ ವರದಿಯಲ್ಲಿ ಎಷ್ಟೆಷ್ಟು ಮೈನ್ಸ್ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಡಾರ ಏನು ಕಥೆ ಎಂಬುದು ಲೋಕಾಯುಕ್ತ ವರದಿ 2011ರಲ್ಲಿ ನೀಡಿದಂಥ ವರದಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ಯಾರ. ಇವರು ಯಾವ ಥರ ಅಕ್ರಮಗಳು ಮಾಡ್ಯಾರ, ಸರ್ಕಾರಕ್ಕೆ ಎಷ್ಟು ಲಕ್ಷ ಟನ್ ಅವರು ಇದು ಮಾಡ್ಯಾರ, ಅವಿತವಾಗಿ ಅಕ್ರಮ ಮಾಡಿ ಸಾಗಾಣಿಕೆ ಮಾಡ್ಯಾರ. ಇದನ್ನು ಸರ್ಕಾರ ಬುಕ್ಕಿಸೋಕ್ಕೆ ಎಷ್ಟು ನಷ್ಟ ಆಗಿದೆ ಎಂಬುದು ಮೊನ್ನೆ ಲೋಕಾಯುಕ್ತರು ಸೆಕೆಂಡ್ ವರದಿಯಲ್ಲಿ ಸ್ಪಷ್ಟವಾಗಿ ಬರೆದಾರೆ. ಹೇಳೋದು ಇವರು ಸಿಸ್ಟಮ್ನ ಹಾಕ್ಕೊಂಡು ಇಲ್ಲಿ ಬಳ್ಳಾರಿ ಗಡಿಭಾಗದ ಮೇಲೆ ಇವ್ರವೇ ಒಡೆತನದ 4 ಮೈನಿಂಗ್ ಇರ್ತಾವೆ ಜನಾರ್ದನ್ ರೆಡ್ಡಿ ಅವ್ರದ್ದು. ಒಂದು ಓಬಳಾಪುರಂ ಭಾಗದಲ್ಲಿ 1 ಮೈನ್ಸು, ಓಬಳಾಪುರಮದಲ್ಲಿ 2 ಮೈನ್ಸು ಇವರು ಒಡೆತನ ಸಂಸ್ಥೆ. 1 ಮೈನ್ಸು ಅವರ ಮಿಸ್ಸಸ್ ಹೆಸರು ಮೇಲೆ, ಲಕ್ಷ್ಮೀನಾರಾಯಣ ಹೆಸರು ಮೇಲೆ 1 ಮೈನ್ಸು AMC ಮೈನ್ಸ್ ಅಂತೇಳಿ. ಮತ್ತು ಮಲ್ಪಂಗುಡಿ ಭಾಗದಲ್ಲಿ ಅಂತರಗಂಗಮ್ಮ ಕೊಂಡ ಅಂತೇಳಿ 68.50 ಹೆಕ್ಟರ್ಸ್ ಅದು ಪರವಾನಗಿ ಪಡ್ಕೊತಾರೆ. ಆ ಪರವಾನಗಿ ಪ್ರದೇಶ ನಾನು ಹೇಳಿದ್ನಲ್ಲ ಹಿಂದೆ, ನಮ್ಮ ಗ್ರ್ಯಾಂಡ್ ಫಾದರ್ಗೆ ನೀಡಿದಂಥ ಪ್ರದೇಶವನ್ನೇ ಇವ್ರಿಗೆ ರದ್ದು ಮಾಡಿ, ನಮ್ಮ ಗ್ರ್ಯಾಂಡ್ ಫಾದರ್ ಹೆಸರು ಮೇಲೆ ಇದ್ದಂಥ ರದ್ದು ಮಾಡಿ ಮರುಪರವಾನಗಿ ಇವ್ರು ಕೊಡ್ತಾರೆ ಸೇಮ್ ಏರಿಯಾ. ಇವ್ರು ಏನು ಮಾಡ್ತಾರೆ, ಆ ಒಂದು ಪ್ರದೇಶಗಳು ಪರವಾನಗಿ ಪಡ್ಕೊಂಡು ಒಂದು ಕಡೆ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿರ್ತಾರೆ, ಅವ್ರದ್ದೇ ಒಡೆತನದ ಸಂಸ್ಥೆಗಳು ಇರ್ತಾವೆ, ಗಣಿಗಳು ಪರ್ಮಿಟನ್ನು ಆಂಧ್ರದಲ್ಲಿ ತೊಗೊತಾರೆ, ಮೈನಿಂಗ್ ಕರ್ನಾಟಕದಲ್ಲಿ ಮಾಡ್ತಾರೆ, ಎಸ್ಕವೇಟ್.
ಹೌದು, ಈ ನಮ್ಮ ಕರ್ನಾಟಕ ಸಂಪತ್ತನ್ನೇ ಮಿನರಲ್ಗೆ ಅವ್ರು ಪರ್ಮಿಟ್ ಹಚ್ಚಿ ಓಬಳಾಪುರ ಅದೇ 68.50 ಹೆಕ್ಟರ್ಸ್ ಪ್ರದೇಶದ್ದು ಪರ್ಮಿಟ್ ಹಚ್ಚಿ ಸಾಗಾಣಿಕೆ ಮಾಡ್ತಾರೆ. AMC ಪರ್ಮಿಟು, OMC ಪರ್ಮಿಟ್ಗಳು ಎಲ್ಲವೂ ನಮ್ಮ ಪ್ರದೇಶದ ಸಂಪತ್ತೇ ಅವ್ರ ಪರ್ಮಿಟ್ ಮೂಲಕ ಸಾಗಾಣಿಕೆ ಮಾಡಿರೋದು. ಅಂದರೆ ಪರ್ಮಿಟ್ ತಗೊಳ್ಳೋದು ಆಂಧ್ರದಲ್ಲಿ? ಹೌದು, ಆಂಧ್ರದಲ್ಲಿ ಅವ್ರು ಮೈನಿಂಗ್ ಇರ್ತಾವೆ, ಅಲ್ಲಿ ಪರ್ಮಿಟ್ ತೊಗೊತಾರೆ. ಮಿನರಲ್ ಎಕ್ಸ್ಕವೇಟ್ ಮಾಡೋದು ನಮ್ಮ ಕರ್ನಾಟಕದ ಗಣಿಗಳಲ್ಲಿ. ಹೌದು ಹೌದು ಹೌದು, ವಿಚ್ ಇಸ್ ಹೈಲಿ ಇಲ್ಲಿಗಲ್. ಹೌದು, ಪ್ಯೂರ್ಲಿ, ಹೈಲಿ ಅಲ್ಲ, ಪ್ಯೂರ್ಲಿ. ಇದಕ್ಕೆ ನಮ್ಮ ಅಧಿಕಾರಿಗಳು ಸಾಥ್ ಕೊಡ್ತಾರೆ. ಅವತ್ತಿನ ಯಾರು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಇರ್ತದೋ ನೋಡಿ, ನಾನು ಅದೇ ಹೇಳೋದು, ನಮಗೆ 76 lakhs ನಾವು ಸರ್ಕಾರಕ್ಕೆ ಹಣ ತುಂಬಿವಿ. ಯಾವುದು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತೇಳಿ ನಮ್ಮ ತಂದೆಯವ್ರದ್ದು ಲೀಸ್ GPS ರೀಡಿಂಗ್ ಮೂಲಕ ನಮಗೆ ನೀಡಿದಂಥ ಪ್ರದೇಶ. GPS ಗ್ಲೋಬಲ್ ಪೊಸಿಷನ್ ಸಿಸ್ಟಮ್ ಅಂದರೆ ಒಂದು ಸಲ ಗ್ಲೋಬಲ್ ಪೊಸಿಷನ್ ಸಿಸ್ಟಮ್ನ ಅಡಾಪ್ಟ್ ಮಾಡಿದ್ರೆ ಏರಿಯಾ ಎಲ್ಲಿ ಶಿಫ್ಟ್ ಆಗಕ್ಕಿಲ್ಲ. ಅಂಥ ಸಿಸ್ಟಮ್ನಲ್ಲಿ ನಮಗೆ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ನಿಂದ ಅಪ್ರೂವಲ್ ಆದಂಥ ಪ್ರದೇಶವನ್ನು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಇಟ್ಕೊಂಡು ನಮಗೆ ಹ್ಯಾಂಡಿಂಗ್ ಓವರ್ ಮಾಡಿದಂಥ ಪ್ರದೇಶವನ್ನು ಮೈನಿಂಗ್ ಚಟುವಟಿಕೆಗಳಿಗೆ ಮಾಡಲಿಕ್ಕೆ ನಮಗೇನು 11 ಹೆಕ್ಟರ್ಸನ್ನು ಸರ್ಕಾರದಲ್ಲಿ FC ಕ್ಲಿಯರೆನ್ಸ್ ತೊಗೊಂಡಿರ್ತೀವೋ ಆ ಪ್ರದೇಶವನ್ನೇ ಶಿಫ್ಟ್ ಮಾಡ್ತಾರೆ ಅವರು. ಒಂದು ಲೀಸ್ ಶಿಫ್ಟ್ ಆಯ್ತಂದರೆ ವಿಲೇಜ್ ಬೌಂಡ್ರಿ ಶಿಫ್ಟ್ ಆಗ್ತದೆ. ವಿಲೇಜ್ ಬೌಂಡ್ರಿ ಇದರಲ್ಲೇ ನಾವು ಲೀಸ್ ತೊಗೊಂಡಿರ್ತೀವಿ. ನಮ್ಮ ಲೀಸ್ ಶಿಫ್ಟ್ ಆಯ್ತಂದರೆ ವಿಲೇಜ್ ಬೌಂಡ್ರಿ ಶಿಫ್ಟ್ ಆಗ್ತದೆ. ಇಲ್ಲ, ಅದಕ್ಕಿಂತ ಮೇಲುವಾಗಿ ನಮ್ಮ ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ, ಇದು ಪ್ಯೂರ್ಲಿ 1896 ಬ್ರಿಟಿಷ್ ಕಾಲದಲ್ಲಿ ಒಂದು ನಕ್ಷೆ ಮಾಡ್ಯಾರ. ದಟ್ ಈಸ್ ಪ್ಯೂರ್ಲಿ ಆಲ್ಟಿಟ್ಯೂಡ್ ಮ್ಯಾಪ್. 1896 ಬಳ್ಳಾರಿ ರಿಸರ್ವ್ ಫಾರೆಸ್ಟ್ ಮ್ಯಾಪು ಆಲ್ಟಿಟ್ಯೂಡ್ ಮ್ಯಾಪ್ಸು. ಅದಕ್ಕೆ ಆಲ್ಟಿಟ್ಯೂಡ್ ಲೆವೆಲ್ಸ್ ಹಾಕ್ಕೊಂಡು ಹೋದರೆ ಹೌ ಟು ಬೌಂಡ್ರಿ ರನ್ನಿಂಗ್ ಆನ್ ದಿ ಕಾಂಟೂರ್ ಲೆವೆಲ್, ಅಂದರೆ ಯಾವ ಥರ ಜಿಯೋಗ್ರಫಿಕಲ್ ಕಾಂಟೂರ್ ಅಂದರೆ ಶಿಖರದ ಮೇಲೆ ಬೌಂಡ್ರಿ ಯಾವ ಥರ ರನ್ ಆಗಿದೆ ಎಂಬುದು ಸ್ಪಷ್ಟವಾದ ಚಿತ್ರಣ ಇದೆ. ಅಂಥ ನಕ್ಷೆಯನ್ನು ಇವರು ಗಣನೆಗೆ ತೊಗೊಳ್ಲಾರ್ದೆ ನಮ್ಮ ಅಧಿಕಾರಿಗಳು ಈಗಲೂ, ನಾನು ಹೇಳೋದು ಅಧಿಕಾರಿಗಳು ಅಂದ್ರೇನು, ಜನಾರ್ದನ್ ರೆಡ್ಡಿ ಇಲ್ಲಿಗಲ್ ಮಾಡಿದಾನ, ಅವ್ನು ತಪ್ಪು ಮಾಡ್ಯಾನ. ನಮ್ಮ IAS ಅಧಿಕಾರಿಗಳು, ಮೋನಿಶ್ ಮುದ್ಗಲ್ ಅಂತ ಅಧಿಕಾರಿಗಳು ಈಗಲೂ ತಪ್ಪು ಮಾಡ್ತಾಯಿದ್ದಾರೆ. ಈಗಲೂ ಈ ನಿಮಿಷಕ್ಕೆ ಕೂಡ ಏನು ಮಾಡ್ತಾರೆ ಅಲ್ಲ, ಸರ್ವೆಗಳಲ್ಲಿ ಎಲ್ಲೋ ಒಂದು ಕಡೆ 1896 ಮ್ಯಾಪ್ ಪ್ರಕಾರ ಕಾಂಟೂರ್ ಅಂದರೆ ಆಲ್ಟಿಟ್ಯೂಡ್ ನಕ್ಷೆ ಪ್ರಕಾರ ಆದಂಥ ಮ್ಯಾಪನ್ನು ಇವರು ಟೋಪೋ ಶೀಟ್ನಲ್ಲಿ ಕಾಂಟೂರ್ಸ್ ತೊಗೊತಾರೆ. ಟೋಪೋ ಶೀಟ್ ಕಾಂಟೂರ್ಗೆ ಈ ಕಾಂಟೂರ್ಗೆ ಡಿಫ್ರೆಂಟ್ ಇದೆ. ಟೋಪೋ ಕಾಂಟೂರ್ ಮೇಲೆ ತೊಗೊಂಡ್ರೆ ಟೋಪೋ ಕಾಂಟೂರ್ಸ್ ವಿಲೇಜ್ ಬೌಂಡ್ರಿ ಇರೋಕ್ಕಲ್ಲ. ಟೋಪೋ ಕಾಂಟೂರ್ಸಲ್ಲಿ ಸ್ಟೇಟ್ ಬೌಂಡ್ರಿ ಇಲ್ಲ, ವಿಲೇಜ್ ಬೌಂಡ್ರಿನೇ ಆ್ಯಕ್ಚುಲು ತಾಲೂಕು ಬೌಂಡ್ರಿನೇ ಡಿಸ್ಟ್ರಿಕ್ಟ್ ಬೌಂಡ್ರಿನೇ ಇಂಟರ್ಸ್ಟೇಟ್ ಬೌಂಡ್ರಿ. ಇದಕ್ಕೆಲ್ಲೇ ಯಾವುದಂದರೆ ವಿಲೇಜ್ ಬೌಂಡ್ರಿ ಮೂಲ, ಅದೇ ಮೇನ್ ಸೋರ್ಸು. ಮೊನ್ನೆ ಒಂದು ಸ್ಟ್ರಿಪ್ ಮ್ಯಾಪ್ ಅಂತ ಮಾಡ್ಯಾರ. ಸ್ಟ್ರಿಪ್ ಮ್ಯಾಪ್ ಅಂತ ಹೇಳಿ ನಮ್ಮ ನಕುಲ್ DC ಇದ್ರು ಬಳ್ಳಾರಿಯಲ್ಲಿ, ನಕುಲ್ ಅಂತೇಳಿ DC ಇದ್ದು. ಸರ್ವೆ ಆಫ್ ಇಂಡಿಯಾದವರು ಕೂಡ ಸರ್ವೆ ಮಾಡಿಸ್ತಾರೆ. 2 ರಾಜ್ಯ ಸರ್ಕಾರ ಒಂದು ಇದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಸರ್ವೆ ಆಫ್ ಇಂಡಿಯಾದವರು ಸರ್ವೆ ಮಾಡ್ತಾರೆ. ನಕುಲ್ DC ಅವರು ಸರ್ವೆ ಆಫ್ ಇಂಡಿಯಾಗೆ ಒಂದು ಪತ್ರ ಬರೀತಾರೆ. ನೀವು ಏನು ಸರ್ವೆ ಆಫ್ ಇಂಡಿಯಾದವರು ಮಾಡ್ತಾಯಿದ್ರು, ಇದು ಪ್ಯೂರ್ಲಿ ಯೂನಿಲ್ಯಾಟ್ರಲಿ ಸರ್ವೆ ಆಗಿದೆ. ನೀವು ಮಾಡಿದಂಥ ಸರ್ವೆ ಏಕಪಕ್ಷೀಯವಾಗಿದೆ. ನೀವು ನೆಟ್ಟದಂಥ ಪಿಲ್ಲರ್ಸು ಒಂದು ಪಿಲ್ಲರ್ಗೆ 200 ಮೀಟರ್ಸು ವೇರಿಯೇಷನ್ ಇದೆ. ನೀವು ನನಗೆ ಕರೆಕ್ಟ್ನೆಸ್ ಚೆಕ್ ಮಾಡಬೇಕಂದ್ರೆ ನೀವು ಏನು ಮಾಹಿತಿ ಕೊಡ್ತಾ ಇಲ್ಲ ಅಂಬೋದು ಅವರು ಸ್ಪಷ್ಟವಾದ ಪತ್ರ ಬರೀತಾರೆ. ಇವರು ಆ ಪತ್ರವನ್ನೇ ಓವರ್ಲುಕ್ ಮಾಡಿ ಏನು ಕರೆಕ್ಟ್ನೆಸ್ ಚೆಕ್ ಮಾಡಲಾರ್ದೆ, ಆ DC ಅವ್ರು ಬರೆದಂಥ ಲೆಟರ್ ಚೆಕ್ ಮಾಡಲಾರ್ದೆ ಬಂದಂಥ ಮಾಲಪಾಟಿ DC ಬರ್ತಾರೆ ಬಳ್ಳಾರಿ ಚೇಂಜ್ ಆಗಿ. ಮತ್ತು ಯಾರು ನಮ್ಮ ಯಾರು ಮೋನಿಶ್ ಮುದ್ಗಲ್ IAS ಅವರು ಒತ್ತಡದಿಂದ ಸಹಿ ಮಾಡಿಬಿಡ್ತಾರೆ. ಸರ್ವೆ ಆಫ್ ಇಂಡಿಯಾ ನಕ್ಷೆ ತಪ್ಪಿದೆ ಅಂತೇಳಿ ಇವರು ಸಹಿ ಮಾಡಿ ಕಳಿಸ್ತಾರೆ. ನಾನು ಹೇಳೋದು, ಜನಾರ್ದನ್ ರೆಡ್ಡಿ ಈಸ್ ಎ ಇಲ್ಲಿಗಲ್ ಮ್ಯಾನ್. ಅವನ ಅಧಿಕಾರದಿಂದ ಮಾಡಿದ್ದಾನೆ, ಇಲ್ಲ ಅಂಬಕ್ಕಲ್ಲ. ನಮ್ಮ IASಗಳು ಅವ್ರಿಗಿಂತ 10 ಪಟ್ಟು ತಪ್ಪು ಮಾಡ್ತಾಯಿದ್ದಾರೆ ಈಗ. ಯಾಕೆ ಅಂದರೆ ಎಲ್ಲೋ ಒಂದು ಕಡೆ ಜನಾರ್ದನ್ ರೆಡ್ಡಿ ಅಕ್ರಮಗಳನ್ನ ಮುಚ್ಚಲಿಕ್ಕೆ ಜನಾರ್ದನ್ ರೆಡ್ಡಿ ಅವರು ನ್ಯಾಯಾಲಯ ಮುಂದೆ ಅವರು ಈ ಮ್ಯಾಪ್ನೇ ಒಪ್ಕೊಬೇಕಲ್ಲ. 1896 ಬಳ್ಳಾರಿ ರಿಸರ್ವ್ ಫಾರೆಸ್ಟ್ ಮ್ಯಾಪ್ನೇ ಒಪ್ಕೊಬೇಕಲ್ಲ ಅವರು CBI ನ್ಯಾಯಾಲಯ ಮುಂದೆ. ಅವರೇ ಹೇಳ್ತೀನಲ್ಲ, ಕಾಂಟೂರ್ ಪ್ರಕಾರ ಆಲ್ಟಿಟ್ಯೂಡ್ಸ್ ಈ ಥರ ಇದೆ, ಕಾಂಟೂರ್ ಪ್ರಕಾರ ಈ ಥರ ಇದೆ ಅಂತೇಳಿ ಅವ್ರಿಗೆ ಅನುಕೂಲ ತಕ್ಕಂತ ಅವ್ರು ಹೇಳ್ತಾರೆ. ಅವ್ರ ಅನುಕೂಲ ತಕ್ಕಂತ ನಮ್ಮ ಅಧಿಕಾರಿಗಳು ಮಾಡಿಬಿಟ್ಟಾರೆ.